ಕೋಪಗೊಂಡ ಸಂಗೀತ ಮತ್ತು ವಿನಯ್ ಗಾಬರಿಯಾದ ಹುಡುಗಿಯರು. ಹೌದು ಸ್ನೇಹಿತರೆ, ಒಂದು ಸಂಗೀತ ಮತ್ತು ವಿನಯ್ ಅವರು ತುಂಬಾ ಒಂದು ಕೋಪವನ್ನು ಮಾಡಿಕೊಂಡಿದ್ದಾರೆ. ಇದನ್ನು ನೋಡಿದ ಕಂಟೆಸ್ಟೆಂಟ್ಗಳು ತುಂಬ ಗಾಬರಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನಾಯಿತು, ಯಾಕೆ ಒಂದು ಕೋಪಗೊಂಡರು, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 13ನ ಅಗ್ನಿ ಪರೀಕ್ಷೆ ಈಗಾಗಲೇ ಆರಂಭವಾಗಿದೆ. ತುಂಬಾ ಒಂದು ಟಫ್, ಒಂದು ಡಿಫಿಕಲ್ಟ್ ಕನ್ಸೆಪ್ಟ್ಗಳನ್ನು ಕೊಡ್ತಾ ಇದ್ದಾರೆ. ತುಂಬಾ ಒಂದು ಡಿಫಿಕಲ್ಟಾಗಿ. ಸೊ ನಾವು ನೋಡ್ತಿರ್ಬೋದು, ನಿಮ್ಮ ತಲೆನ ನೀವೇ ಬೆಳೆಸ್ಕೊಳ್ಳಿ. ಸೊ ಹಾಗೆ ನೋಡ್ಬೇಕಪ್ಪ ಅಂತಂದರೆ ತುಂಬಾ ಒಂದು ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೋ ಸೊ ಅವರನ್ನು ಒಂದು ಸೆಲೆಕ್ಟ್ ಮಾಡಿ ಒಂದು ಬಿಗ್ ಬಾಸ್ ಮನೆಗೆ ಕಳಿಸ್ತಾ ಇದೆ. ಸೊ ನೀವು ನೋಡ್ಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯ 2ನೇ ದಿನ ಸವಾಲುಗಳು ಮತ್ತಷ್ಟು ಕಠಿಣಗೊಂಡಿದ್ದು, ಮೊದಲೇ ದಿನದಂತೆ ಒಬ್ಬೊಬ್ಬರನ್ನು ಕರೆಸುವ ಬದಲು ಇಬ್ಬಿಬ್ಬರು ಸ್ಪರ್ಧಿಗಳನ್ನು ಒಟ್ಟೊಟ್ಟಿಗೆ ಒಳಗೆ ಕರೆಸಿ ಅವರ ನಡುವೆ ತೀವ್ರ ಪೈಪೋಟಿ ಏರ್ಪಡಿಸಲಾಗ್ತದೆ. ಇನ್ನು ನೋಡಬೇಕಪ್ಪ ಅಂತಂದರೆ ವೇದಿಕೆ ಮೇಲಿರತಕ್ಕಂಥ ಇಬ್ಬರು ಸ್ಪರ್ಧಿಗಳು ತಾವೇ ಚರ್ಚಿಸಿ ತಮ್ಮಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಎಂಬುದನ್ನು ನಿರ್ಧರಿಸಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ಸ್ಪರ್ಧೆಯ ನಡುವೆ ತಂದೆ ಮತ್ತು ಮಗನ ಮಧ್ಯೆಯೂ ಕೂಡ ಭಿನ್ನಾಭಿಪ್ರಾಯದ ಮಾತುಗಳು ಬಂದಿದ್ದು, ನನಗೆ 60 ವರ್ಷ ವಯಸ್ಸಾಯಿತು ಅಂತ ನನ್ನ ಮಗನಾಗಿ ನೀನು ಹೇಳಿದೆ ಎಂದು ತಂದೆಯು ಮಗನಿಗೆ ಹೇಳುವ ಮೂಲಕ ಇಬ್ಬರಲ್ಲಿ ಒಬ್ಬರು ಆಟದಿಂದ ಹೊರಗೆ ನಡಿಬೇಕಾದ ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಗಿದೆ. ಇದೇ ವೇಳೆ ವೇದಿಕೆಯ ಮೇಲೆ ಬಂದ ಮತ್ತಿಬ್ಬರು ಸ್ಪರ್ಧಿಗಳು ತಮ್ಮೊಳಗೆ ಜಗಳವಾಡಲು ಶುರು ಮಾಡಿದಾಗ ಜಡ್ಜಸ್ಗಳು ತುಂಬಾ ಒಂದು ಕೋಪಗೊಳ್ತಾರೆ. ಅದರಲ್ಲಿ ವಿನಯ್ ಗೌಡ ಅವರು ಹಾಗೆ ಸಂಗೀತ ಅವರು ತುಂಬಾ ಕೋಪಗೊಳ್ತಾರೆ. ಸೊ ನೀವು ಈ ಥರ ಮಾಡೋದಕ್ಕೆ ಇದೇನು ನಿಮ್ಮ ಮನೆ ಅಲ್ಲ, ಸೊ ಇದು ಒಂದು ಬಿಗ್ ಬಾಸ್ ಸೀಸನ್ ಶೋ ಇದೆ. ಸೊ ಏನಾದರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರು ಇರ್ತಾರೋ ಅವರು ಇರಿ ಅನ್ನೋ ಮಾತನ್ನು ಸೆಟ್ನಿಂದ ವಿನಯ್ ಗೌಡ ಮತ್ತು ಸಂಗೀತ ಅವರು ಹೇಳಿಬಿಟ್ಟಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಈ ಎಲ್ಲ ಗದ್ದಲಗಳ ನಡುವೆ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡುವ ಮತ್ತೊಬ್ಬ ಜಡ್ಜಸ್ ಶ್ರುತಿ ಅವರು, ಇಲ್ಲಿ ಕೇವಲ ವಾಯ್ಸ್ ಮಾತ್ರ ಜೋರಾಗಿದ್ದರೆ ಸಾಲದು, ನಿಮ್ಮ ವಿಚಾರ ಕೂಡ ದೊಡ್ಡದಾಗಿರಬೇಕು ಅನ್ನೋ ಮಾತನ್ನು ಖಡಕ್ಕಾಗಿ ಬುದ್ಧಿವಾದವನ್ನು ಶ್ರುತಿ ಅವರು ಹೇಳಿದ್ದಾರೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ ಈ ಬಿಗ್ ಬಾಸ್ ಸೀಸನ್ 13 ಸರಿಯಾಗಿಲ್ಲ, ಸೊ ಚೆನ್ನಾಗಿಲ್ಲ. ಸೊ ಬಿಗ್ ಬಾಸ್ ಸೀಸನ್ 13 ಈ ಥರ ಇರಬಾರ್ದಾಗಿತ್ತು. ಸೊ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕಿತ್ತು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ಬಿಗ್ ಬಾಸ್ ಇದೇ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಬಿಗ್ ಬಾಸ್ ಇದೇ ಚೆನ್ನಾಗಿದೆನಾ ಅಥವಾ ಮೊದಲೇ ಇರೋ ಬಿಗ್ ಬಾಸ್ ಚೆನ್ನಾಗಿತ್ತು, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದ್ರೆ ಕಮೆಂಟ್ ಮಾಡಿ.